ಸೊ ಗೈಸ್ ಇವತ್ತು ನಮ್ದು ಪ್ಲಾನ್ ಇದೆ, ತುಂಬಾ ದಿನ ಆಗಿದೆ. ಓ ಹೊಸ ಪರ್ಸನ್ ಬಾಯ್ ಮಾಡ್ಬಿಟ್ಟು ಬರ್ತಾರಂತೆ ನೋಡ್ರಿ. ಇವಾಗ ಒಂದು ಪ್ರಾಬ್ಲಮ್, ಇವನು ಮತ್ತೆ ಇವನು ಇಬ್ರು ಕಿತ್ತಾಡ್ತವ್ರೆ. ನೀವು ನಡ್ಕ ಬರ್ರಿ, ನಾವು ಕಾರಲ್ಲಿ ಹೋಗ್ತೀವಿ. ಘಾಟ್ ಸೆಕ್ಷನ್ ಹತ್ರ ಒಂದು ಕಾರು ಒಳಗಡೆ ಹೋಗ್ಬಿಟ್ಟಿದೆ, ಕೆಳಗಡೆ ಬಿದ್ದಿದೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಗೈಸ್ ಇವತ್ತು ನಮ್ದು ಪ್ಲಾನ್ ಇದೆ, ತುಂಬಾ ದಿನ ಆಗಿದೆ. ಓ ಹೊಸ ಪರ್ಸನ್ ನೋಡ್ರಿ ಗೋವಾಗೆ ಹೋಗೋ ತರ ರೆಡಿ ಆಗಿದ್ದಾರೆ. ತುಂಬಾ ದಿನ ಆಗಿದೆ ನಾವು ವ್ಲಾಗ್ ಮಾಡಿ. ಅಂದ್ರೆ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇವತ್ತು ನಮ್ದು ಟ್ರಿಪ್ಪು, ನೈಟ್ ಟ್ರಿಪ್ಪು ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಮಾಡಬೇಕು. ನೀವು ಇವಾಗೆಲ್ಲ ಫೇಮಸ್ ಆಗ್ತಾರಂತ ಜಾಗಕ್ಕೆ ಹೋಗ್ತಾ ಇರೋದು, ಹುಲಿಗಳ ಪ್ರದೇಶ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬಾಯ್ ಮಾಡ್ಬಿಟ್ಟು ಬರ್ತಾರಂತೆ ನೋಡ್ರಿ. ಮಗ ಹುಟ್ಟಿದ್ಮೇಲೆ ನಮ್ನೆಲ್ಲ ಒಂದು ಫೋನ್ ಮಾಡಲ್ಲ, ಏನಿಲ್ಲ. ಇವಾಗ ಆಕ್ಚುಲಿ ಗೈಸ್ ಅವರಿಗೆ ಗಂಡು ಪಾಪ ಹೋಯ್ತು ಗೈಸ್. ಅದನ್ನ ಹೇಳಿಲ್ಲ ಗೈಸ್ ನಾವು ವ್ಲಾಗಲ್ಲಿ. ಅದನ್ನ ಲೈಕ್ ಮಾಮ್ ಟು ಬಿ ಮಾಡಿದ್ವಿ ಗೊತ್ತಾ, ಗರ್ಲ್ ಬೇಬಿ ಬಾಯ್ ಬೇಬಿ ಅಂತ ಹಾಕಿದ್ವಿ. ಸೊ ನಮ್ಮ ಮಾವಂಗೆ ಗಂಡು ಮಗ ಆಗಿದೆ, ಎಲ್ಲರೂ ಕಂಗ್ರಾಚುಲೇಷನ್ ಮಾಡಿ. ಕಂಗ್ರಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಇದನ್ನ ಲಾಸ್ಟ್ ನೋಡ್ಕೊಂಬಿಡಿ, ನಾಳೆಯಿಂದ ಸಿಗತ್ತೋ ಗೊತ್ತಿಲ್ಲ. ಇವಾಗ ಒಂದು ಪ್ರಾಬ್ಲಮ್ ಇದೆ ಡ್ರೈವಿಂಗ್ ಮಾಡೋದ್ರಲ್ಲಿ. ಇವನು ಕಾಂತ ಗೊತ್ತಲ್ಲ, ಇವನು ಪ್ರಜ್ವಲ್ ಅವೆಂಜರ್ ಅಂತ ಇಟ್ಟಿರೋದು. ಇನ್ನೊಬ್ಬ ಪ್ರಜ್ವಲ್ ಇದಾನಲ್ಲ, ಇವನು NS ಪ್ರಜ್ವಲ್. ಸಾರಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಟಾರ್ಚ್ ಬಿದ್ದಿ ಕಾಣಿಸಲ್ಲ. ಇವನು ಪ್ರಜ್ವಲ್ NS. ಇವನು ಸೊ ಇವನು ಪ್ರಜ್ವಲ್ NS, ಪ್ರಜ್ವಲ್ ಅವೆಂಜರು. ಸೊ ಕನ್ಫ್ಯೂಸ್ ಆಗ್ಬಿಡಿ ಗೈಸ್. ಇವನು ಮತ್ತೆ ಇವನು ಇಬ್ರು ಕಿತ್ತಾಡ್ತವ್ರೆ, ನಾನ್ ಗಾಡಿ ಓಡಿಸ್ಬೇಕು ಅಂತ. ಅವನು ಎಲ್ಲೇ ಹೋದ್ರು ಅಷ್ಟೇನೆ, ಎಲ್ಲೇ ಪ್ರತಿಯೊಂದು ಟ್ರಿಪ್ ಹೋದ್ರು ಅವನು ಎಲ್ಲೇ ಟ್ರಿಪ್ ಹೋದ್ರು ನಾನೇ ಓಡಿಸ್ಬೇಕು ಅಂತ ಗಾಡಿ. ಒಂದು ಸಲನೂ ಗಾಡಿ ಕೊಡಲ್ಲ. ಹಿಂಗ್ ಗ್ರೌಂಡ್ ಹಾಕೊಂಡ್ಬತ್ತೀನಿ ಅಂದ್ರೂ ಕೊಡಲ್ಲ ಅವನು. ಎಷ್ಟು ಅವ್ನು ನಾವು ಕೇರ್ ಮಾಡ್ಬೇಕಲ್ವ, ಎಷ್ಟು ಅಂತ ಓಡಿಸ್ತಾನೆ ಗಾಡಿನ. ನಾನು ಕೇಳ್ತೀನಿ ಅವ್ನ ಕೊಡೋದೇ ಇಲ್ಲ ಅಂತ, ಅವನೇ ಓಡಿಸ್ತಾನೆ. ಸೊ ನ್ಯಾಯ ಮಾಡಕ್ಕೆ ನಾನಿದ್ದೀನಿ. ನ್ಯಾಯ ಅಂದ್ರೆ ನ್ಯಾಯ, ಅವ್ನ ತಾಯಿಗೂ ನ್ಯಾಯ. ಸೊ ಅದಕ್ಕೆ ನಾನೇ ಹೇಳಿದೆ, ಇವಾಗ ಅರ್ಧ ದಾರಿ ನೀನು ಓಡಿಸು, ಅರ್ಧ ದಾರಿ ನಾನು. ಮತ್ತೆ ನಾನೇ ತೆರೆಯೋಕಿರು, ನೀನೇ ಹೇಳ್ಕೊಂಬಿಟ್ರೆ ಗೈಸ್ ಎಲ್ಲ ಸೆಟಲ್ ಆದ್ರೆ ಕುತ್ಕೊಂಡ್ವಿ ಗೈಸ್. ನಮ್ಮ ಮಾಮ ಫುಲ್ ಹಿಂದಕ್ಕೆ ಹೋಗ್ಬಿಟ್ಟವ್ರೆ. ಆರಾಮ್ ಜೀವನ ನೋಡಿ. ಕಾರ್ ತೊಳೆಯೋಣ ಅನ್ಕೊಂಡ್ರೆ ಆಗ್ಲೇ ನಾನು ಏನ್ ಚಳಿ ಹೊಡಿತಿದ್ದು. ಯಪ್ಪ ಹಂಗೆ ತೊಳೆಯಕ್ಕೆ ಆಯ್ತಿಲ್ಲ ಇದನ್ನ ಗಾಡಿ ಕಾರ್ನ. ಬೆಳಗ್ಗೆ ಎದ್ಬಿಟ್ಟು ಹಣ್ಣು ತೊಳೆಯೋಕೆ ಆಗಲ್ಲ, ಅಷ್ಟಕ್ಕೂ ಥಂಡಿ ಇರುತ್ತೆ, ಕೈ ಇಟ್ರೆ ಸಾಕು ಫ್ರೀಸ್ ಆಯ್ತಾ ಇರುತ್ತೆ. ಕಾರ್ ತೊಳೆಯಕ್ಕೆ ಹೋಯ್ತವ್ರ ಗೈಸ್. ಏನ್ ಹೇಳೋಣ ನೋಡಿ, ಇವ್ನ ಕೈ ಎಲ್ಲಿ ಇಡೋದೇ ಬೇಡ, ಸುಮ್ಮನೆ ಸೀಕ್ ಬರಿತೈತೆ. ಇವಾಗ ನಾವು ಇದು ಕನಕಪುರ ಮೇನ್ ರೋಡ್ ವಾಜರಳ್ಳಿ ಹೊರಡೋದಿದ್ವಿ. ಇವಾಗ ಇಲ್ಲಿ CNG ಹಾಕ್ಸ್ಕೊತಾ ಇದ್ದೀವಿ. ಯಾವಾಗಲೂ ನಾವು ಫಸ್ಟ್ CNG ಫುಲ್ ಮಾಡಿಸ್ಕೊಂಡ್ಬಿಟ್ರೆ ಪೆಟ್ರೋಲು ಸೈಡಲ್ಲಿ ಇಟ್ಕೊಂಡಿರ್ಬೇಕು. ಆಲ್ಟರ್ನೇಟಿವ್ ಆಗಿ CNGಲೇ ಹೋಗೋಕ್ಕಾಗಲ್ಲ. ಸಿರಪ್ ಅಂತ ಹೇಳಿ. ಸಿರಪ್ ಅಂದರೆ ನಾವು ಟಾನಿಕ್ ವುಡ್ವರ್ಡ್ಸು. ಸೊ ಲಿಕ್ಕರ್ ಹೌಸು ಇದೆ ಇಲ್ಲಿ. ಏನು ತೊಗೊಳಕ್ಕೆ ಬಂದಿಲ್ಲ ಗೈಸ್, ನಿಕ್ಕರ್ ತಗೊಳಕ್ಕೆ ದುಡ್ಡಿಲ್ಲ. ಲಿಕ್ಕರ್ ಯಾವುದೋ ಫಂಕ್ಷನ್ ನಡೀತಾ ಇದೆ, ಮದುವೆ ಊಟ ಮಾಡ್ಕೊಂಡ್ಬರ್ತಾರೆ. ನೀವು ಯಾವ್ದನ್ನ ಹೋಗಿದ್ದೀರಾ ಗಾಯ್ಸ್? ಕಮೆಂಟ್ ಮಾಡಿ. ಯಾವ್ದನ್ನ ಗೊತ್ತಿಲ್ದಿರೋರು ಮದುವೆಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ದೀರಾ? ಹೆಣ್ಣಿನ ಕಡೆಯವ್ರು ಕೇಳಿದ್ರೆ ಗಂಡಿನ ಕಡೆಯವರು ಅಂತ ಹೇಳಿ, ಗಂಡಿನ ಕಡೆಯವ್ರು ಕೇಳಿದ್ರೆ ಹೆಣ್ಣಿನ ಕಡೆ. ಆದ್ರೆ ನಿಮ್ಗೆ ಅವ್ರು ಯಾವ ಕಡೆಯವರು ಅಂತ ನಿಮಗೆ ಹೆಂಗ್ ಗೊತ್ತಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಅಲ್ಲೊಂದು ಮದುವೆ ನೋಡಿ ಬರೋಣ ಬನ್ನಿ, ತಲೆ ಕೆಡ್ಸ್ಕೊಂಡು. ನಾವು ನೈಟ್ ಪ್ಯಾಂಟ್ ಹಾಕೊಂಡು T-ಶರ್ಟ್ ಹಾಕೊಂಡಿದ್ದೀವಿ. ಏನಂತಾರೆ ನೋಡೋಣ. ಸುಮ್ಮನೆ ಹೋಯ್ತಾ ಇದೀವಿ. ಜನರ ರಿಯಾಕ್ಷನ್ ಹೆಂಗಿರುತ್ತೆ ನಾವು ಹೋದಾಗ ನೋಡೋಣ. ಜನರ ರಿಯಾಕ್ಷನ್ ನಾವು ಬೇರೆ ನೈಟ್ ಪ್ಯಾಂಟ್ ನೈಟ್ ಡ್ರೆಸ್ ನೋಡ್ರಿ ಹೆಂಗ್ ಕ್ಯಾಶುವಲ್ ಡ್ರೆಸ್ ಬಂದ್ವಿ. ಗ್ಯಾಸ್ ಹಾಕ್ಸ್ಕೊಳ್ಳೋವರೆಗೆ ಏನು ಮಾಡೋದು, ಅದಕ್ಕೆ ಹೋಯ್ತಾ ಇದೀವಿ. ಯಾರು ಜನ ನೋಡಿಲ್ಲ. ಸಾಕಪ್ಪ. CNG ಹಾಕ್ಸಿರ್ತಾರೆ, ಹೋಗ್ಬಿಟ್ಟು CNG ಹಾಕ್ಸಿರ್ತಾರೆ, ಕೂತ್ಕೊಂಡು ಶಿಸ್ತಾಗಿ ಮಲ್ಕೊಂಡ್ಬಿಡ್ತೀನಿ. ಶಿಸ್ತಾಗಿ ಅಲ್ಲಿಂದ ಗೈಸ್ ಮಹದೇಶ್ವರ ಬೆಟ್ಟದಲ್ಲಿ ಇವಾಗ ಹುಲಿಗಳ ಕಾಟ ಜಾಸ್ತಿ ಆಗುತ್ತೆ. ಅದನ್ನು ನೋಡೋಣ, ಹುಲಿಗಳು ಇರ್ತಾವ ಸಿಗ್ತಾವ. ನಮ್ಮ ಅದೃಷ್ಟಕ್ಕೆ ಸಿಕ್ಕರೆ ನಿಮಗೂ ತೋರಿಸ್ತೀವಿ ಅದು ಹೇಗಿರುತ್ತೆ ರಿಯಲ್ ಫೀಲು ಅಂತ ನೋಡೋಣ. ಏನು ಅದೇನೋ ನಾಯಿ ಅನ್ಕೋಬಿಟ್ಟವನು. ಚಡ್ಡಿ ಹಾಕಿ ಕಳಿಸ್ತೀನಿ ಅದಕ್ಕೆ. ಹುಲಿಗೇನೆ ಚಡ್ಡಿ ಹಾಕಿ ಧ್ವಂಸಾಕೋಣ ಅಂದಲ್ಲಿ. ಹುಲಿ ಹಾಲಲ್ಲ ಅದೇ ಹಂಗೆ ಹುಲಿ ಹಾಲು ಕರ್ಕೊಂಡು ಹುಲಿ ಹಾಲು ಕರ್ದು ಕುಡ್ದೀನಿ.
ಹುಲಿ ಹಾಲು ಕರ್ಕೊಂಬತ್ತೀನಿ ಕುಡಿಯೋರಂತೆ ಹೋಗಿ. ಹೋಯ್ತವ್ರು ನೋಡ್ರಿ ಅಲ್ಲಿ. ಹಾ ಸೈಡ್ಗೆ ಹಾಕೋರು, ಸೈಡ್ಗೆ ಹಾಕೋರು ಗೈಸ್. ಗಾಯ್ಸ್ ನೋಡ್ರಿ ಪೈಪ್ ಲೈನ್ ಆಗಿ ನೀರು ತುಂಬಿಸ್ತವ್ರೆ. ಚೆನ್ನಾಗೈತಲ್ಲ, ಒಂದು ಫುಲ್ ಬಾಟ್ಲ್ ಎಣ್ಣೆ ಹೇಳು ಹೇಳ್ತೀನಿ, ಗಟ 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 ಕುಡ್ಕೊಬಿಡ್ತೀನಿ. ನಮ್ಮ ಹತ್ರ ಪೆಟ್ರೋಲ್ಗೆ ಅಷ್ಟೇ ದುಡ್ಡಿರೋದು. ನಮ್ CNG ಗಾಡಿ ಮಚ್ಚ, ಪೆಟ್ರೋಲ್ ಬೇಕಾಗಲ್ಲ. ಬ್ಯೂಟಿಫುಲ್ ಪಾಯಿಂಟ್. ಹೇಳು ಹೇಳು ಹೇಳು, ನೋಡ್ರಿ ಎಣ್ಣೆ ಹೊಡಿಯಕ್ಕೆ ಒಂದು ರೀಸನ್ ಬೇಕು. ಇವಾಗ ಗ್ರೂಪ್ ಫೋಟೋ ತಗೋಣ ಬರ್ರಿ. ಅಲ್ಲಿ ನಾವೀಗ ಇದೀವಿ ಕನಕಪುರ ಮೇನ್ ರೋಡ್ ಹತ್ರ, ಇದು ಆಂಜನೇಯ ಟೆಂಪಲ್ ಹತ್ರ. ಅದು ನಮ್ಮ ಮಾಮ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ತಾರಂತೆ, ಕೇಳಿಸ್ಕೊಳ್ಳಿ. ಇನ್ಸಿಡೆಂಟ್ ಏನಲ್ಲ, ನಾವು ಯಾವಾಗಲೇ ಈ ರೋಡಲ್ಲಿ ಯಾವತ್ತೇ ಹೋಗಲಿ ನಾನು, ಅಂದರೆ ಯಾವಾಗ ಒಂದು 10-15 ವರ್ಷದಿಂದ ಅಷ್ಟೇ ಈ ರೋಡಲ್ಲಿ ಯಾವತ್ತೇ ಹೋಗಿ ನಾನು ಇಲ್ಲಿ ಇಳಿಸ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡೆ ಹೋಗ್ಬೇಕು. ಅದೇನೋ ಹೋಗಿದ್ದ ಕೆಲಸ ಅದು ಸರಾಗ ಇರೋದೆ ಅಂತ ಅಷ್ಟೇ, ಏನು ಇನ್ಸಿಡೆಂಟ್ ಅಂತ ಏನಲ್ಲ. ಹುಡುಗರು ಏನ್ ಅಫಿಷಿಯಲ್ ಆಗಿ ಮಾತಾಡೋರಪ್ಪ ಸ್ವಾಮಿ. ಏನ್ ಹಿಂಗೆ ಇರ್ತಾರೆ ಇವರು 70 ದಿನ ಅನ್ನಂಗೆ. ಗೈಸ್ ನಾವು ಇವಾಗ ಬಂದು ಮಾದೇಶ್ವರ ಬೆಟ್ಟಕ್ಕೆ ರೀಚ್ ಆದೋ, ಬೆಟ್ಟಕ್ಕಲ್ಲ ಇವಾಗ ಇಲ್ಲಿಂದ ಬೆಟ್ಟ ಸ್ಟಾರ್ಟ್ ಆಯ್ತು. ಏನ್ರಲ್ಲ ಕಾರಲ್ಲಿ ನಡ್ಕೊಂಡ? ನೀವು ನಡ್ಕ ಬರ್ರಿ, ನಾವು ಕಾರಲ್ಲಿ ಹೋಗ್ತೀವಿ. ಇಲ್ಲ ಕಾರಲ್ಲಿ ಹೋಗ್ತೀವಿ guys. 17 ಕಿಲೋಮೀಟರ್ ಐತಿ. ನಾವು ನಮ್ಮ ಫ್ರೆಂಡ್ಸ್ಗಳು ಸಿಗ್ತಾರೆ, ಮೀಟ್ ಮಾಡ್ಕೊಂಡು ಹುಲಿಗಳನ್ನ ಅವಾಗಿಂದ ಹೇಳ್ತಾವನೆ, ಸಿಗ್ಬೇಕು ಮುಂದೆ ನಿಂತ್ಕೊಂಡ್ಬಿಡ್ಬೇಕು ಇವನ ಹತ್ರ. ಗಾಯ್ಸ್ ಕರ್ಕೊಂಡ್ಬಂದಿದ್ದ ಕೇಳ್ತವ್ರು ನಮ್ಮ ಅಮ್ಮ, ಹೋಗಿ ವಾಪಸ್ ಬರ್ತಾವ್ರೆ. ಎಲ್ಲ ಅವ್ರ ಅಮ್ಮ ಬೈದಿ ಇದು ಮಾಡ್ತಾರ. ನೋಡ್ರಿ ಕೇಳ್ತವ್ರು ನೋಡ್ರಿ, ಅಲ್ಲೋಡ್ರಿ. ಸೊ ಗೈಸ್ ಇವಾಗ ನಾವು ಬಂದ್ವಿ ಮಾದೇಶ್ವರ ಬೆಟ್ಟ ಘಾಟ್ ಸೆಕ್ಷನ್ ಹತ್ರ. ಸೊ ಒಂದು ಕಾರು ಒಳಗಡೆ ಹೋಗ್ಬಿಟ್ಟಿದೆ, ಕೆಳಗಡೆ ಬಿದ್ದಿದೆ. ಸೊ ಅದನ್ನ ಎತ್ತನ ಬನ್ನಿ, ಇವಾಗ ನೋಡೋಣ ಏನೇನಾಗಿದೆ ಅಂತ.